ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ಇದು ಹಾರ್ಲಿಕ್ಸ್ ರೆಡಿ ಆಗ್ತಾಯಿದೆ. ಹಾರ್ಲಿಕ್ಸ್ ಅಲ್ಲ, ರಾಗಿ ಮಾಲ್ಟ್. ಓ ಸರಿ ಇದು ಚಹಾ, ರಾಗಿ ಮಾಲ್ಟ್ ಅಲ್ಲ. ಚಹಾ ಮತ್ತು ನೀರು ದೋಸೆ, ಅದಕ್ಕೆ ನಿನ್ನೆದ್ದು ಚಿಕನ್ ಸುಕ್ಕ. ನನಗೆ 2 ಸಲ. ಒಂದು ಸಲ ಮಾಡುದು ಯಾವಾಗ ಅವರಿಗೆ ಏನೋ ಆಸೆ ಇತ್ತಂತೆ, ಯಾಕಂದ್ರೆ ಮೊನ್ನೆ ಸಂಡೆ ಸುಕ್ಕ ಮಾಡಲಿಲ್ಲಲ್ಲ, ಅದಕ್ಕೆ ಇವರಿಗೆ ನಿನ್ನೆ ಸುಕ್ಕ ಮಾಡಿದ್ದು. ಚಿಕನ್ ಸಾಧಾರಣ ಆಸೆ ಆಗ್ತಾನೆ ಇರ್ತದೆ ವಾರ ಪೂರ್ತಿ. ಅದರಿಂದ ಮಾಡೋದು, ಮನೆಯಲ್ಲಿ ಇಡೀ ವಾರ ಮಾಡಲಿಕ್ಕೆ ಸರಿಯಾಗೋದಿಲ್ಲ. ಒಂದು ವಾರ ಅಂತೂ ವೆಜ್, ಮತ್ತೊಂದು ದಿನ ಮೀನು ಮತ್ತು ಎಲ್ಲ ವೆಜ್ಜೆ. ಚಿಕನ್ ಸುಕ್ಕ ಅದೇ ಸ್ವಲ್ಪ ಡ್ರೈ ಸುಕ್ಕ ಮಾಡಿದ್ದೆ, ಅದೇ ನಿನ್ನೆ ಲಾಗಲ್ಲಿ ತೋರಿಸಿಲ್ಲಲ್ಲ. ಡ್ರೈ ಸುಕ್ಕದ ಮಂದಿನತೆ ವೆಜ್ಜ. ಹಾಂ, ಅದು ಬೇರೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾನು ಅದು ಮಾಡುವಾಗ ವಿಡಿಯೋ ತೋರಿಸಿ, ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ವಿಡಿಯೋ ಮಾಡಿದ್ರೆ. ಹೌದು, ಚಿಕನ್ ಸುಕ್ಕ ಮತ್ತೆ ಅದಕ್ಕೆ ದೃಷ್ಟಿ ಬೀಳ್ತದೆ. ಕುಂಟಿ ಕುಂಟಿ ಅಮ್ಮೋ ಮುಲ್ತಲೆ. ಹಾಯ್. ಅದು ಸರಿ ಬರಬೇಕಲ್ಲ, ತಿಂದು ಸರಿ ಆದರೆ ನಾನು ಮತ್ತೆ ಅದನ್ನು ಹೇಳ್ಬೋದು. ಹಾಂ, ತಿಂದು ಟೇಸ್ಟ್ ಕರೆಕ್ಟ್ ಇದ್ದರೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಫಸ್ಟ್. ಅದು ಕರೆಕ್ಟ್ ಆದರೆ ಪಾಸ್, ನಂತರ ಜನರಿಗೆ ಅದರ ಬಗ್ಗೆ ರೆಸಿಪಿ ಹೇಳೋದು. ಯಾಕಂದರೆ ನಾವು ಕರೆಕ್ಟ್ ಟೇಸ್ಟ್ ಬರೋದು ನಿಮ್ಗೆ ಹೇಳಿದ್ರೆ ತಪ್ಪಾಗ್ತದೆ. ಇಲ್ಲ, ಸತ್ಯ ಹೇಳ್ಬೇಕಾದ್ರೆ ಚೆಂದಾಗಿತ್ತು. ಬಾಬಾ ಹಿರೇಗ್ ದಾದೆ ಬೋಡು ಕುಲ್ಲೆ. ಹಾಂ ಓ ಮೊನ್ನೆ ಮನೆ ಒಳಗಡೆ ಇದು ಹೊರಗಡೆದ್ದು ಬಾಗಿಲು ಓಪನ್ ಇತ್ತು. ಇಲ್ಲಿ ಕೆಲವೊಮ್ಮೆ ಕೋತಿಗಳಂದ್ರೆ ತುಂಬ ಟೈಮ್ ಆಯಿತು ಬರದೆ. ಮೊನ್ನೆ ಯಾವ ಗ್ಯಾಪಲ್ಲಿ, ನಾನು ಕೂಡ ವಾಶ್ರೂಮಲ್ಲಿದ್ದೆ, ಯಾವ ಗ್ಯಾಪಲ್ಲಿ ಬಂದು ಇಲ್ಲಿದ್ದು ಅಲ್ಲೊಂದು ಮೇಲೆ ಗ್ಲಾಸ್ ಇದೆ ನೋಡಿ, ಆ ಥರದ್ದು ಫುಲ್ ಬಾದಾಮ್ ಇತ್ತು ಅದರಲ್ಲಿ. ಅದನ್ನು ಗ್ಲಾಸ್ ಸಮೇತ ಬಾದಾಮ್ ಸಮೇತ ತಗೊಂಡೋಗಿದೆ. ಅದಕ್ಕೆ ಮೋಸ್ಟ್ಲಿ ಜಿಮ್ಗೆ ಹೋಗ್ತದೆ ಅಂತ ಕೋತಿಗಳು. ಅದು ಅವರಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೋ ಬೇಕು ಅಂತ ಮೋಸ್ಟ್ಲಿ. ಲಾಸ್ಟ್ ಟೈಮ್ ಕೆಳಗಡೆ ಶಾಪಿಂದ ಮೊಟ್ಟೆ ಮತ್ತು ಬ್ರೆಡ್ ಕೊಂಡೋಗಿತ್ತಂತೆ, ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ. ಬಾಬಾ ಎಸ್, ಈಗ ದೀಪ ಎಲ್ಲ ಇಟ್ಟಾಯಿತು. ಅವಳಷ್ಟಕ್ಕೆ ಆಟ ಆಡ್ತಿರ್ತಾಳೆ. ಕಿಚನ್ಗೆ ಬಂದ ಕೂಡಲೇ ಅವಳಿಗೆ ಅಂದರೆ ತಿಂಡಿ ತಿನ್ನೋದು, ಆ ಥರ ತಿಂಡಿ ಬೇಕು ಅಂತ. ಮತ್ತು ಗ್ಯಾಸ್ ಹತ್ರ ಡೇಂಜರ್ ಕೂಡ, ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡೋದು. ಕನ್ಫ್ಯೂಷನ್ ಆಗ್ತದೆ. ಈಗ ನಾವು ಕೊಟ್ಟು ದೀಪ ಎಲ್ಲ ಇಟ್ಟಾಯಿತು. ಈಗಪ್ಪ ಬ್ರೇಕ್ಫಾಸ್ಟ್ ಒಂದು ಮುಗಿಸಿ ಮತ್ತೆ ಸಿಗುವ. ನಂದದು ದೀಪಾವಳಿಗೆ ಹಾಕಿದ ಮಿನಿಚರ್ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ದೀಪಾವಳಿಗೆ ಹಾಕಿದ್ದ ಲೈಟಿಂಗ್ ಫುಲ್ ಅಸ್ತವ್ಯಸ್ತ ಆಗಿದೆ. ಅದು ನಾನು ಟೂ ವೇ ಗಮ್ ಇದ್ದು ಇದರಲ್ಲಿ ಹಾಕಿ ಅದು ಸ್ಟಿಕ್ ಮಾಡಿದ್ದದು, ಅದೊಂದು ಚಿಕ್ಕ ಇದರಲ್ಲಿ, ಅದು ಎಲ್ಲ ಗಮ್ ಬಿಟ್ಟಿದೆ. ನೋಡ್ಬೇಕೀಗ ಇವತ್ತು ಬೇರೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಬೇಕು ಅದಕ್ಕೆ. ನನ್ನ ದೃಷ್ಟಿ ಬಿದ್ದಿದೆ, ನಾನು ಪದೇ ಹೇಳತ್ರ ಹೇಳ್ತಿದ್ದೆ ಹೇಗೆ ಆಗಿದೆ ಅಂತ. ಅದೇ ನೋಡು, ಈಗ ಸರಿ ಮಾಡಬೇಕು ಇದನ್ನು. ಕಿಚನ್ ಒಮ್ಮೆ ಕ್ಲೀನ್ ಆಯ್ತು. ಇವತ್ತಂದರೆ ಅಡಿಗೆ ಇದೆ, ಅಂದರೆ ನೈಟ್ ನಮಗೆ ದೀಪಾವಳಿ ಸೆಲೆಬ್ರೇಷನ್ಗೆ ಅಣ್ಣನ ಮನೆಗೆ ಹೋಗ್ಲಿಕ್ಕಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ಇದೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದೆ. ಆ್ಯಕ್ಚುಲಿ ಅಡಿಗೆ ಏನಾದರೂ ಇದ್ದರೆ ಕ್ಲೀನಿಂಗ್ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ ನನಗೆ. ಆ್ಯಕ್ಚುಲಿ ಕ್ಲೀನಿಂಗ್ ಕೆಲಸ ಮಾಡುವಾಗ ತುಂಬ ಖುಷಿ ಆಗೋದು. ಅಡುಗೆ ಕೂಡ ಖುಷಿ ಆಗ್ತದೆ, ಬಟ್ ಕ್ಲೀನಿಂಗ್ ಮಾಡುವಾಗ ಇನ್ನೂ ಖುಷಿ ಆಗ್ತದೆ.
ಬಟ್ ಇದೆಲ್ಲ ಎಂತ ಮಾಡಲಿಕ್ಕಾಗಲ್ಲ, ಅವಳು ಮಲಗುವ ತನಕ ಹೀಗೇನೆ ಇರ್ತದೆ. ಬೆಳಗ್ಗೆ ಒಮ್ಮೆ ಗುಡಿಸ್ತೇವೆ, ಮತ್ತು ಮಲಗಿದ ಮೇಲೆ ಎಲ್ಲ ಸೆಟ್ ಮಾಡಿ ಮತ್ತೊಮ್ಮೆ ಗುಡಿಸ್ತೇವೆ. ಇವಾಗ ಇವರು ಡಿಮಾರ್ಟಿಗೆ ಹೊರಟರು, ನನ್ನನ್ನು ಕರ್ಕೊಂಡು ಹೋಗಲ್ಲ ಅವರು. ಡಿಮಾರ್ಟ್ಗೆ ಅಂದರೆ ನಾವೇ ಹೋಗಿ ಬರೋದು ಬೆಸ್ಟ್. ಅಂದರೆ ಬೇಕಾದದ್ದು ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಅದು ಮಾತ್ರ ಕರ್ಕೊಂಡು ತಕೊಂಡು ಬರ್ಬೋದು. ಅವ್ರು ಒಂದು ಎಕ್ಸ್ಟ್ರಾ ತರಲ್ಲ ಎಂತ ಕೂಡ, ಒಬ್ಬರೇ ಹೋದ್ರೆ. ಅಂದರೆ ಕೆಲವು ನಂಗೆ ಬೇಕು ಅಂತ ಅನಿಸಿದ್ರೆ ಕರ್ಕೊಂಡು ಬರ್ತದೆ. ಕರ್ಕೊಂಡು ಹೋದ್ರೆ ಸ್ವಲ್ಪ ಬಜೆಟ್ ಸ್ವಲ್ಪ ಮುಷ್ಕಿಲ್ ಆಗ್ತದೆ. ಅಂದರೆ ಅದು ಏನು ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಕಾಣುವುದೆಲ್ಲ ಅಟ್ರಾಕ್ಟಿವ್ ಆಗಿರುತ್ತೆ. ಅಂದರೆ ಕೆಲವು ಬೇಕು ಅಂತ ಅವರಿಗೆ ಇದನ್ನು ತಗೊಳ್ಳೋದು ಅದನ್ನು ತಗೊಳ್ಳೋದು ಅದು ಕೈ ಹಾಕಿ ಹೋಗುತ್ತೆ. ಅದಕ್ಕೆ ಕೆಲವೊಂದು ಐಟಮ್ ಬೇಕಾಗಿರ್ತದೆ, ಬಟ್ ಇವಾಗ ಸ್ವಲ್ಪ ಇಡ್ಲಿಕ್ಕೆ ಕೂಡ ಕಷ್ಟ. ಈ ಗ್ಲಾಸ್ ಐಟಮ್ ಎಲ್ಲ ಸ್ಪೇಸ್ ಇಲ್ಲ, ಮತ್ತೆ ಫುಲ್ ರಾಶಿ ತಂದು ರಾಶಿ ಹಾಕಿದ್ರೆ ಗಲೀಜಿಗಾಗ್ತದೆ. ಅಂದ್ರೆ ನೋಡಿ ನಂದಾಗ ಅದು ಫುಲ್ ಒಟ್ರಾಶಿ ಆಗಿತ್ತಲ್ಲ, ಈಗ ಒಂದು ಲೆವೆಲ್ಗೆ ಬಂತು. ಯಾಕಂದ್ರೆ ಮಳೆಗೆ ಅಲ್ಲಿ ಮೇಲೆ ಗಮ್ ಟೇಪ್ ಹಾಕಿದ್ರು, ಅದೆಲ್ಲ ಬಿದ್ದಿತ್ತು. ಇವಳಿಗೆ ನೋಡಿ ಈ ಥರ ದಾಳಿಂಬೆ ಆ್ಯಪಲ್ ಎಲ್ಲ ಕೊಡೋದು. ಅವಳು ಒಂದು ತಿಂದಾದ್ಮೇಲೆ ಬಂದು ತಿಂಡಿ ತಿಂಡಿ ಅಂತ ಕೇಳ್ತಾಳೆ ಆ ಟೈಮಲ್ಲಿ. ದಕ್ಷಿಣ ಕನ್ನಡ ಭಾರತೀಯ ವಿಶ್ವವಿದ್ಯಾನಿಲಯದಲ್ಲಿ ಏನೋ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬರ್ತಿದ್ದಾರೆ, ಎಂತ ಗೊತ್ತಿಲ್ಲ ನನಗೆ. ಅದೆಲ್ಲ ಒಂದು ಅಭ್ಯಾಸ, ರಿಪೀಟ್ ಮಾಡೋದು. ನೋಡಿ ಇವರು ಡಿಮಾರ್ಟಿಗೆ ಹೋಗಿ ಬಂದ್ರೆ ನಮ್ಮಲ್ಲಿ ಕಿಕ್ಕಿರಿ ಬರುತ್ತೆ. ಅದು ಫಿನೈಲ್ ಅಲ್ಲ, ಬೇರೆ ಫಿನೈಲ್ ವೈಟ್ ಅಂತ ಕಲರ್. ಅದಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ. ಕರ್ಕೊಂಡು ಹೋದ್ರೆ ತುಂಬಾ ಲೇಟ್ ಆಗ್ತದೆ. ಹಾಗಾಗಿ ಲಿಸ್ಟ್ ಅಲ್ಲಿ ಇದ್ದದಷ್ಟು ಕರೆಕ್ಟ್ ತಗೊಂಡ್ಬಂದಿದ್ದೇನೆ. ಇವತ್ತು ನನಗೆ ತುಂಬ ಐಟಮ್ ಬೇಕಿರ್ಲಿಲ್ಲ, ಅದಕ್ಕೆ ಅವರೇ ಹೋದದ್ದು. ಇಲ್ಲಾಂದ್ರೆ ನಾನು ಹೋಗ್ತೀನಿ. ಇದೆಲ್ಲ ಕರೆಕ್ಟ್ ತಂದೆ ನೋಡಿ. ರೆಡ್ ಹಾರ್ಪಿಕ್ ಕೇಳಿದ್ಲು, ಫ್ಲೋರ್ ಕ್ಲೀನಿಂಗ್ ಅದು, ಮತ್ತೆ ಗ್ಲಾಸ್ ಕ್ಲೀನರ್, ತುಪ್ಪ, ಮತ್ತೆ ಇದು ಅದೇ ಬಾತ್ರೂಮ್ಗೆ ಫ್ರೆಶ್ನರ್, ಸೋಪು. ಇದೊಂದು ನೀಮ್ ಅಂತ ಹೇಳಿದೆ. ಅಲ್ಲಿ ಡಿಮಾರ್ಟಲ್ಲಿ ನೀಮ್ ಫ್ಲೇವರ್ ಇದ್ದು ಇದೊಂದೇ ಫಿನೈಲ್ ಇರೋದು, ಬೇರೆ ಯಾವ ಫಿನೈಲ್ ಕೂಡ ಇಲ್ಲ. ಇದು ಫಿನೈಲ್ ಅಂತಲ್ಲ, ಫ್ಲೋರ್ ಕ್ಲೀನರ್. ಆದರೆ ಇದರಲ್ಲಿ ಇವಳು ನೋಡಿದಂದರೆ ಅದು ವೈಟ್ ಕಲರ್ ಇದೆ. ಅದು ಅಂದರೆ ಪರಿಮಳ ತುಂಬ ಒಳ್ಳೆತ್ತಂತೆ, ನಮ್ಮ ಪರಿಚಯದವರ ಮನೆಯಲ್ಲಿ ನೋಡಿದ್ದರು. ಹಾಗೆ ಇದು ಗ್ರೀನ್ ಕಲರ್, ಸೇಮ್ ಸ್ಮೆಲ್. ಇವಳಿಗೆ ಅದು ಮೂಗು ಸರಿ ಇಲ್ಲ, ಇವಳಿಗೆ ಅರ್ಥ ಆಗಲಿಲ್ಲ. ಹಾಗೆ ಕಿರಿಕಿರಿ ಫುಲ್ಲು ಜೋರು ಗಲಾಟೆ ಆಯ್ತು. ಈಗ ಮೈಸೂಡಿಯಲ್ಲೆಲ್ಲ ಗಲಾಟೆ. ಅವರ ಮಂಡೆ. ನನಗೆ ಎಂತ ಗೊತ್ತುಂಟಾ, ಇವಾಗ ಇವರು ಆಫರ್ ಎಲ್ಲ ಇದ್ರೆ ನೋಡಲ್ಲ, ಸೀದಾ ಹೋಗಿ ತಗೊಂಡು ಬರ್ತಾರೆ. ಸ್ವಲ್ಪ ಆದ್ರೂ ಅಜ್ಜ ನೋಡಿದ್ರೆ ಇಲ್ಲಿ ರೇಟ್ ನೋಡಿ, ಅದರ ರೇಟ್ 215, 140. ಆದ್ರೆ ಇದ್ರ ಬಗ್ಗೆ ನಾನು ಇವಾಗ ಅವರು ಕೇಳಿದವರು ಹೇಳಿದ್ರು, ಇದಕ್ಕೆ ಇಷ್ಟು ರೇಟ್ ಅಲ್ಲ, ಬೇರೆ ಕಡೆ ಕಮ್ಮಿ ಇದೆ, ಲೀಟರ್ ಕಮ್ಮಿ ಇದೆ. ಲೀಟರ್ ಕಮ್ಮಿ ಅಲ್ಲ, ನಿಮ್ಗೆ ಗೊತ್ತಿಲ್ಲ ಅವ್ರು ಹಾಗೇನೆ. ಇದು ದೊಡ್ಡ ಬಾಟ್ಲಿಗೆ ರೇಟ್ ಜಾಸ್ತಿ. ಇವರಿಗೆಲ್ಲ ಅರ್ಥ ಆಗುದಿಲ್ಲ. ಇವರು ಹೇಗೆ ಗೊತ್ತುಂಟಾ, ಶಾಪಿಗೆ ಹೋಗ್ತಾರೆ, ಶಾಪ್ ಅವರು ಒಂದು ಐಟಮ್ ಕೊಡ್ತಾರೆ, ಅದನ್ನು ಅವರೆಂತ ಹೇಳ್ತಾರೆ ಒಳ್ಳೇದಿದೆ ತಗೊಂಡು ಬರ್ತಾರೆ. ಯಾರಾದ್ರೂ ಶಾಪಿನ ಓನರ್ಸ್ ಐಟಮ್ ಒಳ್ಳೇದಿಲ್ಲ ಅಂತ ಹೇಳ್ತಾರ? ಆತರ ಶಾಪ್ ಇರ್ತಿದ್ರೆ ನಾನು ಹೇಳ್ತೇನೆ ಇದು ಬೇಡ, ಇದು ಒಳ್ಳೆ ಅಲ್ಲ, ಬೇರೆ ತೆಗಿ. ನಿಮ್ ತರ ಎಲ್ಲರೂ ಇರಲ್ಲ. ಅದಕ್ಕೆ ನಾನು ಹೇಳುದು, ನಾವು ಫಸ್ಟ್ ಚೆಕ್ ಮಾಡ್ಬೇಕಾದ್ರೆ ಪ್ರೈಸ್, ಐಟಮ್ ಅನ್ನು ಶಾಪಿನವರು ಹಿಡಿದಿಲ್ಲ, ಅದು ನಿಮ್ದು ಭ್ರಮೆ. ಹಾಗೆ ಇವಾಗ ಬಂತು, ಹೇಗೋ ಪರವಾಗಿಲ್ಲ, ನೋಡುವ. ಬಟ್ ನನಗೆ ಅದೇ ಬೇಕಿತ್ತು, ವೈಟ್ ಕಲರ್. ನೆಕ್ಸ್ಟ್ ಟೈಮ್ ಹೋಗುವಾಗ ತರುವ. ಅದಕ್ಕೆ ಸ್ವಲ್ಪ ಇದು ಹಾಲು ಮಿಕ್ಸ್ ಮಾಡಬೇಕು ದನದ್ದು. ಯಾಕಂದರೆ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಕ್ಲೀನಿಂಗ್ ನನ್ನ ಡಿಪಾರ್ಟ್ಮೆಂಟ್. ಸೊ ನನಗೆ ಯಾವುದು ಬೇಕೋ ಅದೇ ತರಬೇಕು. ಬೇರೆ ಪರಿಮಳ ಇಜ್ಜವು ಬೇತನ ಉಂಟು, ತೂಪ ಇವಾಗ 2:15 ಆಯ್ತು ಗಂಟೆ. ಊಟ ಕಾಲು ಓಪನ್ ಮಾಡಿ ಸ್ಮೆಲ್ ತೋರಿಸ್ಲಿಕ್ಕೆ, ಸ್ಮೆಲ್ ತೆಗಿ, ಅದು ಇದು ಬೂಚಿ ಓಪನ್ ಮಾಡಿದ್ದು ಮುಚ್ಚಳ. ಪಕ್ಕದ ಮನೆಯವರು ಓಡಿ ಬಂದು ಕೇಳಿದ್ರು, ಎಂತದ್ದು ಅಷ್ಟು ಪರಿಮಳದ್ದು, ಎಂತ ಪದಾರ್ಥ, ಬೇರೆ ಬಂದದ್ದು ಅಂತ ಅವ್ರಿಗೆ. ಅದಕ್ಕೆ ನಾನು ಅದು ಫಿನೈಲ್ ಟೆಸ್ಟ್ ಮಾಡಿದ್ದು ಅವರಿಗೆ. ಅಂದರೆ ಅವರೆಂತಾದ್ರೂ ಐಟಮ್ ತಂದರೆ ಅದೇ ಪರ್ಫೆಕ್ಟ್ ಅಂತ, ಹಾಗೆ ಅಲ್ಲ ಅದು. ಇವತ್ತು ಬೆಳಿಗ್ಗೆನೆ ಶುರುವಾಗಿದೆ ಮಳೆ. ದೀಪಾವಳಿ ಎಲ್ಲ ಭಾರಿ ತುಂಬ ಬೇಸರ ಆಗ್ತದೆ ನನಗೆ. ಡಿಮಾರ್ಟಿಂದ ಈ ಥರ ಐಟಮ್ ಎಲ್ಲ ತುಂಬ ವರ್ತ್ ನಮಗೆ. ಈ
ತುಂಬ ಕಡಿಮೆ rate ಗೆ ಡಿಟರ್ಜೆಂಟ್ ಆಫರ್ ಇರ್ತದೆ, ಮತ್ತು ತುಪ್ಪ ಎಲ್ಲ ಕೂಡ ಅಷ್ಟೇ ತುಂಬ ಕಡಿಮೆ ರೇಟ್. ಹಾಂ, ಕೆಲವೊಂದು ಆದರೆ ಐಟಮ್ ಹೊರಗೆ ಕಂಪೇರ್ ಮಾಡಿದರೆ ಒಳ್ಳೆ ರೇಟಿಗೆ ಸಿಗ್ತದೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಹೆಚ್ಚಿನವರಲ್ಲಿ ಡಿಮಾರ್ಟಿಗೆ ಹೋದರೆ ಬಲ್ಕಲ್ಲಿ ಒಮ್ಮೆಲೆ ತಂದು ಬಿಡ್ತಾರೆ. ಹೌದು, ನಾವು ಬಟ್ ಬೇರೆ ಐಟಮ್ ಎಲ್ಲ ಗ್ರಾಸರಿ ಐಟಮ್ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ತಂದಿಡೋದು. ಯಾಕಂದರೆ ನಮಗೆ ಸ್ವಲ್ಪ ಗ್ರಾಸರಿ ಕೆಲವೊಮ್ಮೆ ನಾವು ಹೋದರೆ ಇರಲ್ಲ, ಇವ್ರು ಇರಲ್ಲ, ಹಾಗೆ ಅದು ಹಾಳಾಗ್ತದೆ. ಅದೆಲ್ಲ ಆವಾಗ ಖಾಲಿ ಆದ ತಕ್ಷಣ ತರೋದು ಆ ಥರ. ಬಟ್ ಈ ಥರದ್ದೆಲ್ಲ ಡಿಮಾರ್ಟಿಗೆ ಹೋದಾಗ ತಿಂಗಳಿಗೆ ಬೇಕಾದಷ್ಟೆಲ್ಲ ಒಮ್ಮೆಲೆ ಈ ಡಿಟರ್ಜೆಂಟ್ ಇದಾದ ಅನ್ಕೊಂಡು ಲಿಕ್ವಿಡ್ ಅದೆಲ್ಲ ಆಫರಲ್ಲಿ ತುಂಬ ನಿಮಗೆ ವೇರಿಯೇಷನ್ ಇರ್ತದೆ, ಚಿಕ್ಕ ಬಾಟ್ಲು ಮತ್ತು ದೊಡ್ಡ ಬಾಟ್ಲು ಆ ಥರ ಎಲ್ಲ. ಸೊ ಅದೆಲ್ಲ ಒಮ್ಮೆಲೆ ತರೋದು ನಾವು. ಹಾಗೆ ಇವಾಗ ಊಟ ಮಾಡಬೇಕು, 1:02 ಆಯಿತು. ಪಾಪು ಊಟ ಮಾಡದೆ ಮಲಗಿದ್ಲು ಹೋಗಿ, ಅಂದರೆ ಅವಳಿಗೇನೋ ನಿದ್ದೆ ಬಂತು ಅನಿಸುತ್ತೆ. ಯಾರು ಇರಲಿಲ್ಲಲ್ಲ, ಬೋರ್ ಕೂಡ ಆಯಿತು ಪಾಪ. ಇವಾಗ ಎದ್ದ ತಕ್ಷಣ ಊಟ ಮಾಡಿಸ್ಬೇಕು. ಈಗ ನಾವು ಒಂದು ಅಂಗಡಿ ಪೂಜೆಗೆ ಹೋಗ್ತಾ ಇದ್ದೇವೆ. ಅದರ ನಂತರ ಸ್ವಲ್ಪ ಕಾರ್ ಶೀಟ್ ಹತ್ರ ಹೋಗ್ಲಿಕ್ಕಿದೆ. ಅಂಗಡಿ ಪೂಜೆಯಲ್ಲಿ ಪದವಿನ ಅಂಗಡಿ ಹತ್ರ ನಮ್ಮ ಫ್ರೆಂಡ್ ಶಾಪ್, ಅಮ್ಮು ಫ್ರೆಂಡಿದ್ದು ಶ್ರೀಪುಳಲ್ಲಿ ಶಾಪ್ ಇದೆ, ಲಾಸ್ಟ್ ಟೈಮ್ ಬಟ್ಟೆ ಶಾಪ್, ಅಲ್ಲಿಗೆ ನಮ್ಮ ಮಂಚಮಪೆರವಲ್ಲಿ ಒಂದು ನಿಮಿಷ ವಿಡಿಯೋ ಕಟ್ ಮಾಡ್ತೇನೆ ಸ್ವಲ್ಪ. ಇಲ್ಲಿ ರೀಚ್ ಆದ್ವಿ. ಪದವಿನ ಅಂಗಡಿಯಲ್ಲಿ ಬೋಂದಿಯಲ್ಲಿ ಚರ್ಚಿಗಿಂತ ಸ್ವಲ್ಪ ಮೇಲೆ ಶ್ರೀಪೊಳಲಿ ಅಂತ ಶಾಪು. ಇವರು ಮತ್ತು ಅವರು ಓನರ್ ಇನ್ನೊಬ್ರು ಇದ್ದಾರೆ ಅಲ್ಲಿ. ಇದೇ ಶಾಪ್. ಓಲೆ ಹತ್ತು ಆಮೇಲೆ ತೆಂಜಿನ ಆಮೇಲೆ ಶಾಪ್ ಹೊಸತ. ನಾವೀಗಷ್ಟೇ ಅಲ್ಲಿಂದೆಲ್ಲ ಮುಗಿಸಿ ಇಲ್ಲಿ ರಕ್ಷಣಾ ಮನೆಗೆ ಬಂದಿದ್ದೇವೆ. ನಾಡಿದ್ದು ಇದೆ ತಂಗಿದ್ದು ಮದುವೆ ಇದೆ, ಅದರ ಪ್ರಿಪ್ರೇಷನಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಅದಕ್ಕಿಂತ ಮುಂಚೆ ತುಂಬ ಟೈಮ್ ಆಯ್ತು ಇಲ್ಲಿ ಬರದೆ. ಹಾಗೆ ಒಮ್ಮೆ ವಿಸಿಟ್ ಕೊಟ್ಟು ಹೋಗುವ ಅಂತ, ಯಾವ ರೀತಿಯಲ್ಲಿದೆ ಅಂತ. ಯಾಕಂದ್ರೆ ನಾಳೆ ಅವನು ಕೀನ್ಯಕ್ಕೆ ಹೋಗ್ತಿದ್ದಾನೆ. ಕೀನ್ಯದಲ್ಲಿ ಪ್ರೋಗ್ರಾಮ್ ಇದೆ ನಾಳೆ ಅವನಿಗೆ, ಇವತ್ತು ಸೌತ್ ಆಫ್ರಿಕಾದಲ್ಲಿ. ಹಾಗೆ ಎಲ್ಲರ ಒಂದು ವಿಶಸ್ ಇರಲಿ, ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಸುಖಕರವಾಗಿ ಜೀವಿಸಲಿ. ಹಾಗೆ ಈಗ ಇಲ್ಲಿ ಮನೆಗೆ ಬಂದಿದೆ, ಇಲ್ಲ ತಂಗಿಯಂದಿರೆಲ್ಲ ಬಂದಿದ್ದಾರೆ ಇಲ್ಲಿ ಆಟ ಆಡಲಿಕ್ಕೆ, ಮತ್ತು ಈಗ ಊಟ ಮಾಡಲಿಕ್ಕೆ. ಊಟ ಮಾಡಿ ಈಗ ಮತ್ತೆ ಆಟ ಆಡೋದು. ಊಟೋಪಚಾರ ಕುಶಲೋಪಕಾರಿ. ಇವ್ರು ನೋಡಿ, ಇವರು ಮದುಮಗಳು ಮುಖ ಸರಿ ನೋಡಿ. ಈಗ ನೋಡಿ ಎಸ್, ಈಗ ಊಟ ಮಾಡು ಮತ್ತೆ ಮಾತಾಡೋ. ಅಲ್ಲಿ ನಿನ್ನೆ ರಾತ್ರಿ ನಾವು ಸ್ಟೇ ಆಗಿದ್ವಿ. ಅಲ್ಲಿ ಎಲ್ಲ ಸ್ವಲ್ಪ ಆಟ ಆಡಿ ಮತ್ತು ಮಾತಾಡಿ ಎಲ್ಲ ತುಂಬ ಲೇಟ್ ಆಯಿತು. ಯಾಕೆಂದರೆ ಅವಳು ನಾಡಿದ್ದು ಮದುವೆಯಾಗಿ ಹೋದ್ಮೇಲೆ, ಅಂದರೆ ನೆಕ್ಸ್ಟ್ ದೀಪಾವಳಿ ಅಲ್ಲೇ ಆಗುತ್ತಲ್ಲ, ಅಲ್ಲಿ ಹಾಗೆ ನಿನ್ನೆ ಪಟಾಕಿ ಬಿಡುವಂತ ಹೋದದ್ದು ಒಟ್ಟಿಗೆ. ಅದರಲ್ಲಿ ಆಗಲಿಲ್ಲ, ಮಳೆಗೆ ಪಟಾಕಿ ಕೂಡ ಬಿಡಲಿಕ್ಕೆ ಆಗಲಿಲ್ಲ. ಮತ್ತು ಬಾಯಲ್ಲಿ ಪಟಾಕಿ ಬಿಟ್ಟದ್ದು ಬಿಟ್ಟೆ, ತುಂಬ ಪಟಾಕಿ ಬಿಡ್ತಿದ್ಲು ಬಾಯಲ್ಲಿ. ಮತ್ತು ಅಲ್ಲೆಲ್ಲ ನಂತರ ಮಲಗುವಾಗೆಲ್ಲ ಲೇಟ್ ಆಯಿತು. ಮತ್ತು ಬೆಳಿಗ್ಗೆದ್ದು ನೀರು ದೋಸೆ ಅದೆಲ್ಲ ತಿಂದು ನಾವು ಈಗ ಮನೆ ಕಡೆ ವಾಪಸ್ ಬಂದ್ವಿ. ನಮಗೆ ಕೂಡ ಸ್ವಲ್ಪ ಕೆಲಸ ಎಲ್ಲ ಇದೆ ಇವತ್ತು, ರೆಕಾರ್ಡಿಂಗ್ ಅದೆಲ್ಲ ಇದೆ. ಹಾಗೆ ಈಗ ಮಧ್ಯಾಹ್ನಕ್ಕೆ ಬರುವಾಗ ಮೀನು ತಗೊಂಡು ಬಂದ್ವಿ. ಪೈಯೆ ಅಂತ ಒಂದು ಮೀನು, ಫ್ರೈಗೆ ತುಂಬ ಚೆಂದ ಆಗ್ತದೆ. ಲಾಸ್ಟ್ ಟೈಮ್ ಅದರದ್ದು ಸಾರು ಮಾಡಿದ್ಲು, ಮೀನು ಸಾರು, ಅದು ಕೂಡ ತುಂಬ ಚೆಂದ ಆಯಿತು. ತುಂಬ ಅಂದರೆ ಮಾಂಸದ ಮೀನು, ಒಳ್ಳೆ ರುಚಿ ಇರ್ತದೆ. ಹಾಗೆ ಅದನ್ನು ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಳೆ. ಮತ್ತು ರೈಸ್ ಕೂಡ ರೆಡಿಯಾಗಿದೆ. ರೈಸ್ ರೆಡಿ ಆಗಲಿಕ್ಕೆ ಗ್ಯಾಸೇ ಹೊತ್ತಿಸಲಿಲ್ಲ. ತಲೆಯಲ್ಲಿ ನಾನಾ ಥರದ ಆಲೋಚನೆಗಳು. ಹಾಗೀಗ ಸ್ವಲ್ಪ ಎಲ್ಲ ಮುಗಿಸಿ ನಮಗೆ ಅಂದರೆ ಇದು ಪ್ಲಾಸ್ಟಿಕ್ ಬೋರ್ಡ್ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದ್ರು. ಖುಷಿಯ ನಿಜ, ಯಾಕಂದರೆ ನಾವು ಮುಂಚೆ ಮುಂಚೆ ಫಸ್ಟಿಗೆ ತಂದದ್ದು, ಆಮೇಲೆ ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಮರದ್ದು ಯೂಸ್ ಮಾಡ್ತಾ ಇದ್ದೆ. ಅದು ಒಂದು ದಿವಸ ಬಿದ್ದು ಕಟ್ಟಾಗಿದೆ. ಆಮೇಲೆ ಅಂದರೆ ತಗೊಳ್ಳಿಕ್ಕೆ
ಟೈಮ್ ಆಗಿಲ್ಲ, ಒಮ್ಮೆ ಯೂಸ್ ಮಾಡುವ ಅಂತ ಯೂಸ್ ಮಾಡಿದ್ದೇನೆ, ಇವಾಗ ತಗೊಳ್ಬೇಕು ನೆನಪಲ್ಲಿ ಆದಷ್ಟು ಬೇಗ ಶೀಘ್ರದಲ್ಲಿ. ಇದು ನೈಫ್ ಕೂಡ ಅಷ್ಟೇ, ಇನ್ನೊಂದಿತ್ತು ಸ್ವಲ್ಪ ಕರ್ಪದ, ಅದು ತುಂಬ ಚೆನ್ನಾಗಿ ಆಗ್ತಾ ಇತ್ತು, ಅದು ಕೂಡ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದೆ ನಾನು, ಆದರೂ ನೆನಪಾಗಲಿಲ್ಲ. ನಮ್ಮದೊಂದು ಅಲ್ಲಿ ಒಂದು ಛತ್ರಿ ಕೂಡ ತಗೊಳ್ಳಿಗಿತ್ತು. ಅದೆಲ್ಲ ಬೇಕಾದರೆ ಹೆಣ್ಣು ಮಕ್ಕಳು ಅಥವಾ ಹುಡುಗಿಯರು ಬರಬೇಕು ಜೊತೆಗೆ. ಯಾಕಂದರೆ ಅದೆಲ್ಲ ನಮಗೆಲ್ಲ ಗೊತ್ತಿರೋದು, ಅಡಿಗೆ ಮನೆಗೆ ಎಂತ ಬೇಕು ಅಲ್ಲ, ಲಿಸ್ಟ್ ಕೊಟ್ಟರೆ ತರ್ಬೋದು, ಅದು ಬೇರೆ ವಿಷಯ. ಅವರು ತಂದದ್ದು ನನಗೆ ಇದೆಲ್ಲ ಮೈಂಡ್ ವರ್ಕ್ ಪ್ಲ್ಯಾನ್, ಅದು ನೆಕ್ಸ್ಟ್ ಇನ್ನೊಮ್ಮೆ ಹೋಗ್ಲಿಕ್ಕೆ ಸಿಗ್ತದಲ್ಲ, ಎಲ್ಲ ಗೊತ್ತಾಗ್ತದೆ. ಇಷ್ಟ ಆಗ್ಬೇಕಲ್ಲ, ನಮಗೆ ಗೊತ್ತಿರುತ್ತಲ್ಲ. ಅಂದರೆ ಅಲ್ಲಿ ಒಂದು ವುಡನ್ ಬೋರ್ಡ್ಗೆ ಅಂತ ಹೋಗಿ ಒಂದು 4-5 ಬೇರೆ ಪಾತ್ರೆ ಎಲ್ಲ ತರ್ಬೋದಲ್ಲ, ಎಲ್ಲ ಮೈಂಡ್ ಗೇಮ್. ಪಾತ್ರೆ ತಂದ್ರೆ ಯೂಸ್ ಆಗ್ತದೆ, ಎಂತ ಬಿಸಾಡ್ಲಿಕ್ಕೆ ಆಗ್ತದೆ, ಅದನ್ನು ಯೂಸ್ ಮಾಡ್ಲಿಕ್ಕೆಲ್ಲ ತರದು. ಸುಮ್ಮನೆ ಹೇಳುದು, ಆಲ್ಮೋಸ್ಟ್ ಪಾತ್ರೆ ಎಲ್ಲ ಇದೆ ತಂದು, ಮತ್ತೆ ಇಲ್ಲಿ ಜಾಗ ಇಲ್ಲ ಪುಣ್ಯಕ್ಕೆ, ಇಲ್ಲದ್ರೆ ಎಲ್ಲರ ಫುಲ್ ಇರ್ತಿತ್ತು ಇಲ್ಲಿ. ಹೆಂಗಸರಿಗೆ ಪಾತ್ರೆ, ಬಟ್ಟೆ, ಇದೆಲ್ಲ ಯಾವುದು ಸೀರೆ, ಕಮ್ಮಿ ಅಂತ ಅನ್ಸಲ್ಲ. ವಿಷಯ ಕರೆಕ್ಟ್. ಅಡಿಗೆಗೆ ಬೇಕಾದ್ರೆ ನಮಗೆ ಕೆಲವು ಗೊತ್ತಾಗಲ್ಲ, ಆದರೂ ಕೆಲವು ಗೊತ್ತಾಗ್ತದೆ ಹಾಗೆ. ಮತ್ತೊಂದು ಎಂಥ ವಿಷಯ ಅಂದರೆ, ಅದೇ ಡಿಮಾರ್ಟಿಗೆ ಮೊನ್ನೆ ಅದೇ ನನಗೆ ಛತ್ರಿ ಕೂಡ ಒಂದು ತಗೊಳ್ಳಿಕ್ಕಿತ್ತು. ಯಾಕೆಂದರೆ ನಮ್ಮ ಹತ್ರ ಒಂದು ಛತ್ರಿ ಇತ್ತು, ನೀವು ನೋಡಿದಿರಿಲ್ಲ ಗೊತ್ತಿಲ್ಲ, ತುಂಬ ದೊಡ್ಡ ಛತ್ರಿ. ಅದರಲ್ಲಿ ಒಂದು ಕಮ್ಮಿ ಅಂದರೆ ಒಂದು 5-6 ಜನ ಒಟ್ಟಿಗೆ ಹೋಗ್ಬೋದು. ಒಂದು ಪಾನ್ ಬೀಡದ ಛತ್ರಿ ಥರ ಇದೆ, ಎಲ್ಲರೂ ಮಕ್ಕಳು ಮಾಡ್ತಿದ್ರು. ಅಂದರೆ ನಾವು ಈಗ ಹೊರಗಡೆ ಹೋದಾಗ ಕಾರಲ್ಲಿ ಇರ್ತದೆ ಛತ್ರಿ, ಪಾಪು ಮತ್ತು ನಾನು 7-3 ಜನ ಒಟ್ಟಿಗೆ ಹೋಗುವಾಗ ಅದೇ ಒಂದೇ ಛತ್ರಿಯಲ್ಲಿ ಹೋಗೋದು, ಅದು ಸುಲಭ ಆಗ್ತದೆ. ತುಂಬ ಕಡಿಮೆ ಕೂಡ, 450 ರುಪೀಸ್ಗೆ ಡಿಮಾರ್ಟಲ್ಲಿ ಲಾಸ್ಟ್ ಟೈಮ್ ನಾವು ತಗೊಂಡಿದ್ವಿ. ಅದು ನೋಡಿ ತುಂಬ ಮಂದಿ ತಗೊಂಡಿದ್ರು ಆ ಛತ್ರಿಯನ್ನು ಬೇರೆಯವರು. ಅದು ಮೊನ್ನೆ ವಿಶಾಲ್ ಮಾರ್ಟಿಗೆ ಒಮ್ಮೆ ಹೋಗಿದ್ವಿ ಬಟ್ಟೆ ತಗೊಳ್ಳಿಗೆ ಅಂತ. ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಮೊನ್ನೆ ಒಂದು ಬಟ್ಟೆ ತಗೊಳ್ಳಿಕ್ಕೆ ಅಂತ. ಅಲ್ಲಿ ಹೋಗಿ ಒಳಗೆ ಹೋಗಿ ಹೊರಗಡೆ ಬರುವಾಗ ಛತ್ರಿ ಅಬೇಸ್, ಛತ್ರಿ ಇಲ್ಲ, ಮಾಯ. ಅವರು ಸೆಕ್ಯೂರಿಟಿ ಹೋಗುವಾಗಲೇ ಹೇಳಿದರು, ಇದು ಛತ್ರಿ ಒಂದು ನಮ್ಮ ಜವಾಬ್ದಾರಿ ಇಲ್ಲ, ಯಾಕೆಂದರೆ ಲಾಸ್ಟ್ ಟೈಮ್ 2 ಕೂಡ ಈ ಥರ ಆಗಿದೆ ಅಂತ. ಅಲ್ಲಿ CC ಕ್ಯಾಮರಲ್ಲಿತ್ತು, ಮತ್ತು ಸೆಕ್ಯೂರಿಟಿ ಎಲ್ಲ ಇದ್ರಲ್ಲ, ನಾವು ಒಂದು ಧೈರ್ಯದಲ್ಲಿ ಹೋದದ್ದು. ಹೊರಗೆ ಬರುವಾಗ ಛತ್ರಿ ಇಲ್ಲ, ಮಂಡೆ ಬಿಸಿಯಾಗಿದೆ, ಮಳೆ ಕೂಡ ಬರ್ತಿತ್ತು, ಮತ್ತು ತುಂಬ ಅದು ಸಿಗುವುದಿಲ್ಲ ಛತ್ರಿ ಕೆಲವೊಮ್ಮೆ. ಅದು ಡಿಮಾರ್ಟಲ್ಲಿ ಕೂಡ ಲಾಸ್ಟ್ ಟೈಮ್ ಖಾಲಿ ಆಗಿತ್ತು, ಸ್ಟಾಕ್ ಖಾಲಿ ಆಗಿರೋದು. ಬೇರೆ ಹೊರಗಡೆಯಲ್ಲೂ ಸಿಗುವುದಿಲ್ಲ, ಅದೇ ಸಮಸ್ಯೆ. ಎಲ್ಲಿಯಾದರೂ ಸಿಗುದಿದ್ರೆ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಹಾಗೆ ಇದೊಂದು ಡ್ರೆಸ್ ಒಳ್ಳೆಯದು, ಇದು 7 ಆರ್ಡರ್ ಮಾಡಿದ್ದು ಮಿಂತ್ರದಲ್ಲಿ ಅಂದರೆ, ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಒಳ್ಳೆ ಕ್ವಾಲಿಟಿ ಇದು. ಮಿಂತ್ರದ್ದು ಕ್ವಾಲಿಟಿ ಒಳ್ಳೆ ಇರ್ತದಂತೆ. ಮತ್ತು ಸ್ವಲ್ಪ ಒಂಥರ ಸ್ಪೋರ್ಟ್ಸ್ ಟಿ ಶರ್ಟ್ ಥರ ಇದೆ ಇದು, ಅಂದರೆ ಸ್ವಲ್ಪ ಲೈಟಾಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಎಕ್ಸಸೈಸು, ಹಾಗೆ ಸ್ವಲ್ಪ ಒಂದು ಒಳ್ಳೆ ಕಾಣಲಿ ಅಂತ. ಇವತ್ತು ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಯಿತು ಒಮ್ಮೆ, ಈಗ ಸ್ವಲ್ಪ ಬಿಸಿಲಿದೆ. ಬೆಳಿಗ್ಗೆ ಮಳೆ, ನಿನ್ನೆ ಕೂಡ ಫುಲ್ ಮಳೆ. ಈಗ ಸಂಜೆ ಹೊತ್ತಿಗೆ ಸಿಡಿಲು ಮಿಂಚು ಗುಡುಗು ಸಟ್ಪಟ್ ಡುಮ್ ಎಲ್ಲ ಶುರು ಆಗ್ತದೆ. ಹಾಗೆ ನೋಡಿ, ಎಲ್ಲ ಈಗ ತಯಾರಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಟೊಮೆಟೊ ಸಾರು, ಬಾಯ್ಲ್ಡ್ ರೈಸ್, ಮತ್ತು ಪಯ್ಯೆ, ಮೀನು ಫ್ರೈ, ದಾಲ್ ಸಾರು. ಟೊಮೆಟೊ ಸಾರು ನಮಗೆ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಡಾಲ್ ಹಾಕಿದ್ರೆ ರುಚಿ ಆಗ್ತದೆ. ಡಾಲ್ ಅಲ್ಲ, ಅದು ಇನ್ನೊಂದು ಬರ್ತದಲ್ಲ, ಕೇಸರಿ ದಾಲ್, ಮೂಂಗ್ ದಾಲ್, ಮಸೂರ್ ದಾಲ್, ಗೊತ್ತಿಲ್ಲ ನನಗೆ ಇಂಥದ್ದಿದೆ. ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅಷ್ಟು. ಅದಕ್ಕೆ ಮತ್ತೆ ಇನ್ನೊಂದು ಹೇಳ್ತಾರೆ, ಪದಂಗಿ ಸಲಾಡ್ ತುಳುವಲ್ಲಿ, ಅದು ಮಿಕ್ಸ್ ಮಾಡಿ ಒಳ್ಳೆದು, ತುಂಬ ಒಳ್ಳೆಯದು. ಪಾಯಸ ಎಲ್ಲ ತುಂಬ ಚೆಂದ ಆಗ್ತದೆ ಅದರದ್ದು. ಪಾಯಸ ಎಲ್ಲ ಮಾಡಲಿಲ್ಲ ನಾನು. ಮತ್ತು ಈಗ ಒಂದು 2-3 ರೆಕಾರ್ಡಿಂಗ್ ಆಲ್ರೆಡಿ ಮಾಡಿದೊಂದು ಸಾಂಗ್ ಇದೆ, ಅದರದ್ದು ಈಗ ಒಂದು ಶೂಟ್ ಮಾಡಬೇಕು, ಒಂದು 2-3 ಚಿಕ್ಕ. ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸಂದೇಶ್ ನೀರ್ಮಾರ್ಗ ಅಂತ, ದಯವಿಟ್ಟು ಅದನ್ನು ವಿಸಿಟ್ ಮಾಡಿ ನೋಡಿ. ಅದರಲ್ಲಿ ಕೆಲವು ಸಾಂಗ್ಸ್ ಇದೆ. ಹೌದು, ಅಂದರೆ ಹೌದು, ಪಾಪ ಕೆಲವರಿಗೆ ಗೊತ್ತಿಲ್ಲ ನಾವು ಅದರಲ್ಲಿ ಸಾಂಗ್ಸ್ ಹಾಡ್ತಿರೋದು. ಯಾಕೆಂದರೆ ಕೆಲವರು ತುಂಬ ಮಂದಿ ಕೇಳ್ತಾರೆ, ಯಾವುದು ಸಾಂಗ್ಸ್ ಆಡಿ, ಅದು ಆ ಸಾಂಗ್ ಆಡಿ, ಈ ಸಾಂಗ್ ಆಡಿ ಅಂತ. ಇದರಲ್ಲಿ ಆಲ್ಮೋಸ್ಟ್ ನಾನು ಕೆಲವು ನಿಮ್ಗೆ ಇಷ್ಟ ಇದ್ದ ಸಾಂಗ್ಸ್ಗಳನ್ನು ಕೆಲವು ಹಾಡ್ತಾ ಇರ್ತೇನೆ. ಭಕ್ತಿಗೀತೆ, ಭಜನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ನಂತರ ಫಿಲ್ಮಿ ಕೂಡ ಮಿಕ್ಸ್ ಇದೆ, ಭಾವಗೀತೆ. ಮೊನ್ನೆ ಒಂದು ನಮ್ಮ ತುಳುವಲ್ಲಿ ಭಾಗವತಿಗೆ ಅಂತ ಹೇಳ್ತಾರೆ, ಯಕ್ಷಗಾನದ್ದು, ಅದೊಂದು ಹಾಕಿದೆ. ಅದು ಒಳ್ಳೆ ವ್ಯೂಸ್ ಈಗ ಹೋಗ್ತಾ ಇದೆ, 15,000 ವ್ಯೂಸ್ ಆಗಿದೆ. ದಯವಿಟ್ಟು ನೋಡಿ. ಸಾಂಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅದೇ ರೀತಿ ಫಾಲೋ ಮಾಡಿ. ಖುಷಿಯಾಗಿರಿ. ಪಾಪದ್ದು ಸ್ನಾನ ಎಲ್ಲ ಮುಗೀತು. ಸ್ನಾನ ಎಲ್ಲ ಮುಗಿಸಿ
ಫ್ರೆಶ್ ಆಗಿ ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ. ಈಗ ಅವಳು ಊಟದ ನಂತರ ಒಂದು ನಿದ್ದೆ ಇದೆ, ಅದರ ನಂತರ ಜಾಲಿ ಜಾಲಿ ಆಯ್ತು ಅಪ್ಪು. ಅಮ್ಮ ಮೂಲದಲ್ಲ ಜಾಲಿ ಆಯ್ತೀರ ಈಗ, ಜಾಲಿ ಬಲ್ಲೆ, ಜಾಲಿ ಸೂಪರ್ ಬಲ್ಲೆ. ನಮಸ್ತೆ ಪದ್ಯ ಬಲ್ಲಂಜಿ. ಇಲ್ಲಿ ಮೀನು ಫ್ರೈ ರೆಡಿ ಆಗ್ತಾಯಿದೆ. ಆಗ ಅದೇ ಮೀನು ಮ್ಯಾರಿನೇಟ್ ಮಾಡಿ ಎಲ್ಲ ಫುಲ್ ಚಂದ ಮಸಾಲೆ ಎಲ್ಲ ಎಳ್ಕೊಂಡಿದೆ. ಈಗ ಪಯ್ಯೆ ಮೀನು, ಇದು ಕೂಡ ಸ್ಲೈಸ್ ಪೀಸ್ ಮಾಡಿ ಕೊಟ್ಟಿದ್ದಾರೆ, ತುಂಬ ಚೆಂದ ಇದೆ. ಮಾಂಸದ ಮೀನು ತುಂಬ ಟೇಸ್ಟಿಯಾಗಿರ್ತದೆ. ಪರಿಶುದ್ಧವಾದ ತೆಂಗಿನ ಎಣ್ಣೆಯಲ್ಲಿ ಹುರಿದುಕೊಂಡು ಫ್ರೈ ಮಾಡಿಕೊಂಡು ನಿದ್ದೆ ಬರ್ತದೆ. ದೀಪ 3 ದಿವಸ ದೀಪಾವಳಿದು ಇದು ಮುಗೀತು. ಕೆಲವರು ಉಳಿದ ಪಟಾಕಿ ಎಲ್ಲ ಇವತ್ತೆಲ್ಲ ಬಿಡ್ತಾರೆ, ಇವತ್ತು ನಾಳೆ ಎಲ್ಲ. ಅದೇ ಫುಲ್ಲು ಮಳೆ ಅಂದರೆ ಈಗ ಒಂದು ಪಟಾಕಿ ಹಚ್ಚಿ ಬಿಸಾಡಿದರೆ ಅದು ಮಳೆಗೆ ಒದ್ದಾಗಿ ಪುಸ್ತಾಗ್ತದೆ. ಇವತ್ತು ವೆದರ್ ಸ್ವಲ್ಪ ಬಿಸಿಲಿದೆ. ಈಗ ಮಧ್ಯಾಹ್ನ, ಇನ್ನು ಸಂಜೆ ಫುಲ್ ಚೇಂಜ್ ಆಗ್ತದೆ. ನಾವೀಗ ಇವನನ್ನು ಏರ್ಪೋರ್ಟ್ಗೆ ಬಿಡ್ಲಿಕ್ಕೆ ಹೋಗ್ತಿದ್ದೇವೆ. ಯಾಕೆಂದ್ರೆ ಇವನದೇ ಸೌತ್ ಆಫ್ರಿಕಾ ಪ್ರೋಗ್ರಾಮ್ ಇದೆ, ನಾಡ್ದು 25ಕ್ಕೆ ಪ್ರೋಗ್ರಾಮ್ ಅಂತೆ. ಅದು 4 ದಿವಸದೊಂದು ಪ್ಯಾಕೇಜ್ ತರ, ಮತ್ತೆ ಅಲ್ಲಿ ಸುತ್ತಾಡ್ಲಿಕ್ಕೆ ಇರ್ತದೆ. ಹಾಗಾಗಿ ಈಗ ಹೋಗ್ತಾ ಇದ್ದೇವೆ. ಸುತ್ತಾಡ್ಲಿಕ್ಕೆಲ್ಲ ಹೋಗುದು, ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಬಂಟರ ಸಂಘದ ಈವೆಂಟ್ ಕರೆದಿದ್ದಾರೆ, ಹಾಗೆ ಹೋಗುದು. ಹಾಗೆ ಫುಲ್ ಜಾಲಿ ಮಂಡ್ಯದಲ್ಲಿ ತುಂಬಾ ಓಡ್ತಾ ಇದೆ. ಯಾಕಂದ್ರೆ ನಾಡಿದ್ದು ಮದುವೆ ಇದೆ ಅಲ್ಲ, ಮದುವೆ ಹಿಡ್ಕೊಂಡು, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಇದೆ, ಇನ್ನು ಸ್ವಲ್ಪ ದಿವಸ ಇರುದು. ಹಾಗಾಗಿ ಫುಲ್ ಬಿಸಿ ಇದ್ದ. ಆ ಟೈಮಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ, ಈ ತರ ಆಫರ್ ಬಂದಾಗ ಹೋಗ್ಲೇಬೇಕಾಗ್ತದೆ. ಅದೇ ಯಾಕಂದ್ರೆ ಇದೆಲ್ಲ ಮಿಸ್ ಆದ್ರೆ ಮತ್ತೆ ಪುನಃ ಯಾವಾಗ ಬರ್ತದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಹೋಗಿ ಕಾರ್ಯಕ್ರಮ ಒಂದು ಚಂದ ಆಗ್ಲಿ, ಎಲ್ಲರ ಆಶೀರ್ವಾದ ಇರ್ಲಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಲಿ. ಸೇಫ್ ಜರ್ನಿ ಅಂಡ್ ಹ್ಯಾಪಿ ಜರ್ನಿ. ಇಲ್ಲಿ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಈಗ ಸ್ವಲ್ಪ ಹೊತ್ತಲ್ಲಿ ಇವನಿಗೆ 6 ಗಂಟೆಗೆ ಫ್ಲೈಟ್ ಕೀನ್ಯಾ ಸೌತ್ ಆಫ್ರಿಕಾಗೆ. ಹಾಗೆ ಡ್ರಾಪ್ ಮಾಡ್ಲಿಕ್ಕೆ ಒಂದು ಈಗ ಹತ್ರ ಆದ್ವಿ. ಆಲ್ಮೋಸ್ಟ್ ಇಲ್ಲಿದ್ದೇವೆ ಹೊರಗಡೆ. ಇನ್ನೊಂದು 2-3 ಬರ್ಲಿಕ್ಕಿದ್ದಾರೆ ಅಂತೆ. ಮತ್ತೆ ನಂತರ ಜೊತೆಗೆ ಹೋಗಿ ಇವತ್ತು ಚೆಕ್ ಇನ್ ಆಗ್ಬೇಕು ಬೇಗ. ನಂತರ ಡಿಲೇ ಆದ್ರೆ ಕಷ್ಟ. ಫ್ಲೈಟ್ ಇದ್ದು ತುಂಬಾ ಹೆದರಿಕೆ ಮರ. ನಂದು ಲಾಸ್ಟ್ ಟೈಮ್ ಒಂದು ಅನುಭವ ಆಗಿದೆ. ಹಾಗಾಗಿ ಆದಷ್ಟು ಬೇಗ ಹೋಗ್ಬೇಕು. ಈಗ ಬೀಳ್ಕೊಡುಗೆ ಸಮಾರಂಭ. ಸರಿ ಬರ್ತೇನೆ. ಈಗ ಇವನು ಸ್ವಲ್ಪ ಹೊತ್ತಲ್ಲಿ ಚೆಕ್ಕಿನ್ಗೆ ಹೋಗ್ತಾನೆ ಒಳಗಡೆ. ಬೈ ಬೈ ಇಂಡಿಯಾ ಆ್ಯಂಡ್ ಕಮಿಂಗ್ ಸೂನ್ ಇಂಡಿಯಾ. ಎಸ್, ಇವರು ಕೂಡ ಇದ್ದಾರೆ. ಇವರು ದಿವ್ಯ ನೀತಿ ರೈಯರು ಅಂತ ನಮ್ಮ ತಂಡದ ಒಬ್ಬರು ಹೆಮ್ಮೆಯ ಗಾಯಕಿ ಅಂದು. ಇವರು ಕೂಡ ಸೌತ್ ಆಫ್ರಿಕಾಕ್ಕೆ ಹೋಗ್ತಿದ್ದಾರೆ ಪ್ರೋಗ್ರಾಮ್ಗೆ. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ. ಒಳ್ಳೆ ಪಾಪ ಒಳ್ಳೆಯರು. ಇವರನ್ನು ಬಿಡ್ಲಿಕ್ಕೆ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ನಿಧಿದು ಅಪ್ಪ ಮತ್ತೆ ಅಮ್ಮ. ಸಂದೀಪ್ ಅಣ್ಣ ಅಂತ ಒಂದು ತುಳುದ ಇವರು ಸಂದೀಪ್ ಅಂತ ಹೇಳಿ. ನಮಗೆ ನಾವು ಸೌತ್ ಆಫ್ರಿಕಾ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಆರ್ಗನೈಸರ್ ಎಲ್ಲ ಇವರೇ, ನಮ್ಮನ್ನು ಫಾಲೋ ಅಪ್ ಮಾಡಿ ವೀಸಾ ಆಗಿರ್ಬೋದು ಎಲ್ಲ ಪ್ರತಿಯೊಂದಕ್ಕೂ ಕೂಡ ಅವರೇ ರೂವಾರಿ. ಸೊ ನಮ್ಮನ್ನು ಕರ್ಕೊಂಡು ಬರೋದು ಕೂಡ ಅವರೇ ಎಲ್ಲ. ಸೊ ಹಾಗಾಗಿ ನಮ್ಮನ್ನು ಇಲ್ಲಿಂದ ಪಿಕ್ ಮಾಡಿ ಅಲ್ಲಿಗೆ ಕೊಂಡೋಗಿ ಮುಟ್ಟಿದ ಜವಾಬ್ದಾರಿ ಎಲ್ಲ ಅವರದೇ. ಲೋಡ್ ಮಾಡಿ ಅನ್ಲೋಡ್ ಮಾಡೋದೆಲ್ಲ ಅವರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ. ಬಾಯ್. ನಾನು ರಕ್ಷನನ್ನು ಅಲ್ಲಿ ಏರ್ಪೋರ್ಟ್ಗೆಲ್ಲ ಬಿಟ್ಟು ಮನೆಗೆ ಬಂದು ಪಾಪುನ ಈಚೆ ಪಾರ್ಕಿಗೆ ಕರ್ಕೊಂಡು ಬಂದೆ. ಮಳೆ ಇರಲಿಲ್ಲ. ಪಾಪುನ ಪಾರ್ಕಿಗೆ, ಇಲ್ಲಿ ಪಾರ್ಕಿಗೆ ಕರ್ಕೊಂಡು ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಮಳೆ ಬಂದಾಯ್ತು, ಫುಲ್ ವೇಸ್ಟ್ ಆಯ್ತು ಬಂದದ್ದು. ಇಷ್ಟೊತ್ತವರೆಗೆ ಅಂದ್ರೆ ಸ್ವಲ್ಪ ವಾತಾವರಣ ಮಳೆ ಬಾರದಾಗೇನಿತ್ತು. ಸಡನ್ ಮಳೆ ಸ್ಟಾರ್ಟ್ ಆಯ್ತು. ನೋಡಿ, ಇದೇ ಪಾರ್ಕ್, ಇದೇ ನೋಡಿ ಗಾಂಧಿ ಪಾರ್ಕ್. ಕೆಲವರು ಒಳಗಡೆ ಇದ್ದಾರೆ, ಆದರೆ ಮಳೆಗೆ ಎಲ್ಲ ನಿಂತಿದ್ದಾರೆ ಎಲ್ಲ ಜನ ಎಲ್ಲ. ಹಾಗೆ ಈಗ ಮಳೆಗೆ ಕಷ್ಟ. ಮಳೆ ನಿಂತ ಮೇಲೆ ನೋಡ್ಬೇಕು, ಸ್ವಲ್ಪ ಹೊತ್ತಿಗೆ ವೆಯ್ಟ್ ಮಾಡ್ಬೇಕು. ನೋಡುವ, ಗಾಳಿ ಕೂಡ ಜೋರಿದೆ, ಗಾಳಿ ಮಳೆ. ವೆದರ್ ಅಂತ ಅರ್ಥ ಆಗುದಿಲ್ಲ ಮರಕ್ಷ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್